ಪ್ರಾಮಾಣಿಕವಾಗಿ ಹೇಳಿ ಫ್ರೆಂಡ್ಸ್, ನಾಳೆಯಿಂದ ನಾನು ಡಿಸಿಪ್ಲಿನ್ ಆಗಿರ್ತೀನಿ ಅಂತ ನಿಮಗೆ ನೀವು ಎಷ್ಟು ಸಲ ಪ್ರಮಾಣವನ್ನು ಸ್ವೀಕರಿಸಿದ್ದೀರಾ ಮತ್ತು ಅದರಲ್ಲಿ ನೀವು ಎಷ್ಟು ಸಲ ಸಫಲರಾಗಿದ್ದೀರಾ? ಡಿಸಿಪ್ಲಿನ್ ಅಂದರೆ ಪ್ರಲೋಭನೆ ವಿರುದ್ಧ ಹೋರಾಡುವುದಲ್ಲ. ಉದಾಹರಣೆಗೆ, ಕೇಕ್ ಮುಂದೆ ಕುಳಿತುಕೊಂಡು ನಾನು ಕೇಕ್ ತಿನ್ನೋದಿಲ್ಲ, ಅಥವಾ ಓದುವ ಸಮಯದಲ್ಲಿ ಫೋನ್ನ ಹತ್ತಿರದಲ್ಲಿಟ್ಟುಕೊಂಡು ನಾನು ಫೋನ್ ನೋಡುವುದಿಲ್ಲ. ಇದನ್ನು ನಾವು ಡಿಸಿಪ್ಲಿನ್ ಅನ್ನೋದಿಲ್ಲ, ಇದನ್ನು ಹಿಂಸೆ ಅಂತ ಕರಿತೀವಿ. ಇದರಿಂದ ನಮ್ಮ ಇಚ್ಛಾಶಕ್ತಿ ಕೂಡ ವೀಕ್ ಆಗ್ತಾ ಹೋಗ್ತದೆ. ಬುದ್ಧಿವಂತ ಜನರು ತಮ್ಮ ಬ್ಯಾಡ್ ಹ್ಯಾಬಿಟ್ಸ್ಗಳ ವಿರುದ್ಧ ಎಂದು ಹೋರಾಡುವುದಿಲ್ಲ, ಅದರ ಬದಲಾಗಿ ಆ ಒಂದು ಹ್ಯಾಬಿಟ್ನ ಮಾಡುವುದನ್ನೇ ಅತ್ಯಂತ ಕಷ್ಟಕರವಾಗಿಸಿಕೊಳ್ಳುತ್ತಾರೆ. ನೀವೇನಾದರೂ ಹೆಲ್ತಿ ಫುಡ್ನ ತಿನ್ಬೇಕಂತ ಬಯಸಿದರೆ ನಿಮ್ಮ ಮನೆಯಲ್ಲಿರುವ ಜಂಕ್ ಫುಡ್ನ ಮೊದಲು ತೆಗೆದುಹಾಕಿ ಮತ್ತು ನೀವು ಜಂಕ್ ಫುಡ್ ಶಾಪ್ಗಳಿಗೆ ಹೋಗೋದನ್ನು ಆದಷ್ಟು ಅವಾಯ್ಡ್ ಮಾಡಿ. ಈ ಥರ ಮಾಡುವುದರಿಂದ ನಿಮಗೆ ಮೋಟಿವೇಶನ್ ಆಗಲಿ ಅಥವಾ ಇಚ್ಛಾಶಕ್ತಿಯ ಅವಶ್ಯಕತೆ ಆಗಲಿ ಬರುವುದೇ ಇಲ್ಲ. ಸೊ ಇವತ್ತಿನಿಂದ ನಾನೇಕೆ ಡಿಸಿಪ್ಲಿನ್ ಇಲ್ಲ ಅಂತ ನಿಮ್ಮನ್ನು ನೀವು ಕೇಳುವ ಬದಲು, ಇಂದು ನನಗಾಗಿ ನಾನು ಯಾವ